ಹಲೋ ಗಾಯ್ಸ್, ಎಲ್ಲರಿಗೂ ನಮಸ್ತೆ. ನನ್ನ ಹತ್ರ ಫ್ಯಾನ್ಸಿ ಸ್ಯಾರೀಸು, ಚಂದೇರಿ ಸ್ಯಾರೀಸ್, ಕಾಟನ್ ಸಿಲ್ಕ್ ಸ್ಯಾರೀಸ್ ಇದ್ದಾವೆ. ಕಲೆಕ್ಷನ್ ತೋರಿಸ್ತಾ ಇದ್ದೀನಿ ನಿಮಗೆ. ಈ ಸ್ಯಾರಿ ಬಂದು ಜಾರ್ಜೆಟ್ ಸ್ಯಾರಿ. ಈ ಬ್ಲೌಸ್ ಬಂದು ವಿ ಶೇಪ್ ಇಕ್ಸಿದ್ದೀನಿ. ಮುಂದಕ್ಕೆ ಚೆನ್ನಾಗಿ ಕಾಣಿಸುತ್ತೆ ವೇರ್ ಮಾಡಿದ್ರೆ. ಬ್ಯಾಕ್ ಸೈಡು ಬೋಟ್ ಡಿಸೈನು. ಸ್ಯಾರಿ ಬಂದು ಜಾರ್ಜೆಟ್ ಸಿಲ್ಕ್. ಸ್ಯಾರಿ ಫುಲ್ಲು ಹಾಗೆ ಲೈನ್ಸ್ ಇದ್ದಾವೆ, ಕ್ರಾಸ್ ಲೈನ್ಸು. ಚೆನ್ನಾಗಿ ಕಾಣಿಸ್ತಾ ಇದೆ ಸ್ಯಾರಿ. ಇದು ಫುಲ್ ಸ್ಯಾರಿ ಬಂದು ಥ್ರೆಡ್ ವರ್ಕ್ ಇದೆ. ಅಂದರೆ ಈ ಬ್ಲೌಸಿಗೆ ಏನು ಡಿಸೈನ್ ಏನು ಇಕ್ಸಿಲ್ಲ, ಯಾಕಂದರೆ ಸ್ಯಾರಿ ಎಲ್ಲ ಗ್ರ್ಯಾಂಡಾಗಿದೆ. ಹಾಗಾಗಿ ನಾನೇನು ಅದಕ್ಕೆ ಡಿಸೈನ್ ಏನು ಇಕ್ಸೋಕೆ ಹೋಗಿಲ್ಲ. ಈ ಸ್ಯಾರಿನೂ ಅಷ್ಟೇ ಥ್ರೆಡ್ ವರ್ಕ್, ಎಂಬ್ರಾಯ್ಡ್ರಿ ವರ್ಕ್ ಕೊಟ್ಟಿದ್ದಾರೆ. ಇದು ಕ್ರೀಮ್ ಕಲರ್ ಸ್ಯಾರಿ. ಸ್ಯಾರಿ ಫುಲ್ಲು ಪ್ಲೇನ್ ಇದೆ. ಆ ಸ್ಯಾರಿಗೆ ಈ ಥರ ಬ್ಲೌಸ್ ಕೊಟ್ಟಿದ್ದಾರೆ. ನಾನು ಬೋಟ್ ನೆಕ್ಕು ಮತ್ತು ಬ್ಯಾಕ್ ಸೈಡ್ ಆ ಥರ ಡಿಸೈನ್ ಇಕ್ಸಿದ್ದೆ. ಇದು ಬಂದು ಫ್ರಂಟಿಗೆ ಬೆಲ್ಟು. ಅವ್ರು ಬ್ಲೌಸಲ್ಲೇ ಸ್ಟಿಚ್ ಮಾಡಿದರು, ಚೆನ್ನಾಗಿ ಕಾಣಿಸ್ತಾ ಇತ್ತು. ಫುಲ್ ಪ್ಲೇನ್ ಇದೆ ಸ್ಯಾರಿ. ಈ ಸೀರೆನೂ ಅಷ್ಟೇ ನಂಗೆ ತುಂಬ ಇಷ್ಟ, ಯಾಕಂದರೆ ಪ್ಲೇನ್ ಸೀರೆ ಆಲ್ಮೋಸ್ಟ್ ನನ್ನ ಹತ್ರ ಅಥವಾ ಪ್ಲೇನ್ ಸೀರೆನೇ ಜಾಸ್ತಿ ಇದ್ದಾವೆ. ನನಗೆ ಇಷ್ಟ ಆಗಲ್ಲ ತುಂಬ ವರ್ಕೆಲ್ಲ ಇದ್ದರೆ. ನಾನು ಈ ಥರ ಥ್ರೆಡ್ ವರ್ಕು, ಈ ಥರ ಪ್ಲೇನ್ ಸ್ಯಾರಿನೇ ಇಷ್ಟಪಡೋದು. ಹಾಗಾಗಿ ನನ್ನ ಹತ್ರ ಹೆವಿ ವರ್ಕ್ ಇರೋ ಸ್ಯಾರೀಸ್ ಎಲ್ಲ ಅಷ್ಟೊಂದು ಕಲೆಕ್ಷನ್ ಇಲ್ಲ. ಇದು ಅಷ್ಟೇ ಪ್ಲೇನ್ ಇದೆ. ಬಾರ್ಡ್ರ್ ಹತ್ರ ಆ ಥರ ಡಿಸೈನ್ ಬಂದಿದೆ. ಈ ಪ್ಲೇನ್ ಇರೋ ಸ್ಯಾರೀಸ್ ಎಲ್ಲ ಒಂದು ಸೈಡ್ ಪಿನ್ ಆಗಿದ್ರೆ ಚೆನ್ನಾಗಿ ಕಾಣಿಸುತ್ತೆ. ಎಲ್ಲರಿಗೂ ಅಷ್ಟೇ ಚೆನ್ನಾಗಿ ಕಾಣಿಸುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಇದು ಕ್ರೀಮು ಗೋಲ್ಡ್ ಕಲರು. ಇದು ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ ಈ ಸೀರೆನೂ. ಇದಕ್ಕೆ ಪಿಂಕ್ ಕಲರ್ ಬ್ಲೌಸ್ ಕೊಟ್ಟಿದ್ದಾರೆ. ಇದು ಅಷ್ಟೇ ಪೈಪಿಂಗ್ ಮಾಡಿಸಿದ್ದೀನಿ. ಈ ನಾನು ತೋರಿಸ್ತಾ ಇರೋ ಸ್ಯಾರೀಸ್ ಎಲ್ಲ ಊರಿಗೆ ಹೋದಾಗ, ದೇವಸ್ಥಾನಕ್ಕೆ ಹೋದಾಗ ಮತ್ತು ಸಣ್ಣ ಸಣ್ಣ ಫಂಕ್ಷನ್ ಆದಾಗ ಎಲ್ಲ ವೇರ್ ಮಾಡೋದಕ್ಕೆ ಚೆನ್ನಾಗಿರುತ್ತೆ. ಸಾಕಾಗುತ್ತೆ ನನಗೆ ಈ ಸೀರೆಗಳೆಲ್ಲ ವೇರ್ ಮಾಡೋದಕ್ಕೆ. ಸ್ಯಾರೀಸ್ ಬಂದು ಅಷ್ಟೇ ಪ್ಲೇನ್ ಸ್ಯಾರಿ ಆದರೆ ಒಂದು ಸೈಡ್ ಪಿನ್ ಮಾಡ್ಕೊಳ್ಳಿ. ಈ ಥರ ಸ್ಯಾರಿ ಆದರೆ ನಾರ್ಮಲಾಗಿ ಪಿನ್ ಮಾಡ್ಕೊಳ್ಳಿ, ಚೆನ್ನಾಗಿ ಕಾಣಿಸ್ತೀರ. ಈ ಬ್ಲೌಸು ಅಷ್ಟೇ ನೋಡಿ. ಸ್ಯಾರಿ ಒಂದು ಸ್ವಲ್ಪ ಡಿಸೈನ್ ಇದೆ. ಬ್ಲೌಸು ಪ್ಲೇನಾಗಿ ಹೊಲಿಸಿದ್ದೀನಿ. ಸಾಕಾಗುತ್ತೆ ಈ ಥರ. ಅಕಸ್ಮಾತ್ ಏನಾದರೂ ಸ್ಯಾರಿ ಪ್ಲೇನ್ ಇದ್ದರೆ ಬ್ಲೌಸ್ ಒಂದು ಸ್ವಲ್ಪ ಡಿಸೈನ್ ಮಾಡಿಸಿ, ಆ ಥರ ಮಾಡಿಸಿ ಆಪೋಸಿಟ್ಟು. ಸ್ಯಾರಿನೂ ಗ್ರ್ಯಾಂಡಾಗಿದ್ದು ಬ್ಲೌಸು ಗ್ರ್ಯಾಂಡಾಗಿದ್ದುಬಿಟ್ರೆ ಚೆನ್ನಾಗಿ ಕಾಣಿಸಲ್ಲ. ಈ ಥರ ಸ್ಯಾರೀಸ್ಗೆಲ್ಲ ಹೆವಿ ವರ್ಕೆಲ್ಲ ಏನು ಮಾಡ್ಸೋಕೆ ಹೋಗ್ಬೇಡಿ. ನೋಡಿ, ಇದು ಕಾಟನ್ ಸಿಲ್ಕು. ತುಂಬ ಚೆನ್ನಾಗಿದೆ ಈ ಸೀರೆ. ಉಟ್ಟಿದ್ರೆ ಮಾತ್ರ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಗ್ರೀನು ಪಿಂಕ್ ಕಾಂಬಿನೇಷನ್ನು. ಬ್ಯಾಕ್ ಸೈಡ್ ಈ ಥರ ಡಿಸೈನ್ ಇಕ್ಸಿದ್ದೀನಿ. ರೇಷ್ಮೆ ಸ್ಯಾರೀಸು, ಕಂಚಿ ಸ್ಯಾರೀಸು, ಕಾಸ್ಟ್ಲಿ ಸ್ಯಾರೀಸ್ ಎಲ್ಲ ಓಕೆ. ಅದೆಲ್ಲ ಸ್ಯಾರೀಸ್ಗೆಲ್ಲ ಬ್ಲೌಸೆಲ್ಲ ಡಿಸೈನ್ ಮಾಡಿಸಿ, ಹ್ಯಾಂಡ್ ವರ್ಕ್ ಮಾಡಿಸಿ ಏನಾದರೂ ಮಾಡಿಸಿದ್ರೆ ಚೆನ್ನಾಗಿರುತ್ತೆ. ಈ ಸ್ಯಾರಿಗಳಿಗೆಲ್ಲ ಸಾಕಾಗುತ್ತೆ ನನಗೆ ಅನಿಸೋ ಪ್ರಕಾರ. ನಿಮಗೆ ಇಷ್ಟ ಇದ್ದರೆ ನೀವು ಮಾಡಿಸಿ, ಹ್ಯಾಂಡ್ ವರ್ಕು, ಮಿಷಿನ್ ವರ್ಕು, ನಿಮ್ಗೆ ಯಾವ ಡಿಸೈನ್ ಆಗುತ್ತೋ ಆ ಡಿಸೈನ್ ಮಾಡಿಸಿ. ನನಗೆ ಇಷ್ಟ ಆಗೋದು ಅದಕ್ಕೆ ಹೇಳ್ತಾ ಇದ್ದೀನಿ. ಇದು ಬಂದು ಜಾರ್ಜೆಟ್ ಸ್ಯಾರಿ. ಸ್ವಲ್ಪ ಜಾರ್ಜೆಟ್ ಸಿಲ್ಕ್ ಸ್ಯಾರಿ ಇದು ಮಿಕ್ಸ್ ಆಗಿದೆ. ಈ ಸೀರೆ ಅಷ್ಟೇ ಫ್ಲವರ್ಸ್ ಎಲ್ಲ ಸ್ಯಾರಿ ಫುಲ್ಲು ಇದೆ ಡಿಸೈನು. ಬ್ಲೌಸಿಗೆ ನಾನು ಈ ಥರ ನೆಕ್ ಇಕ್ಸಿದ್ದೀನಿ, ಸಾಕು ಅಂತೇಳಿ ನನಗೆ. ಹಾಫ್ ಸ್ಲೀವ್ಸು. ಈ ಸೀರೆ ಎಲ್ಲ ನೋಡೋದಕ್ಕೆ ಈ ಥರ ಕಾಣಿಸುತ್ತೆ. ವೇರ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ಬಂದು ಕಾಟನ್ ಸ್ಯಾರಿ. ಇದು ಅಷ್ಟೇ, ಇದು ತುಂಬ ಚೆನ್ನಾಗಿದೆ ಈ ಸೀರೆ. ಇದಕ್ಕೆ ಬ್ಲ್ಯಾಕ್ ಕಲರು ಬ್ಲೌಸ್ ಕೊಟ್ಟಿದ್ದಾರೆ. ನಾನು ವೇರ್ ಮಾಡಿರೋ ಸ್ಯಾರೀಸ್ ಬಂದು ಡೈಲಿ ವೇರ್ ಸ್ಯಾರೀಸು. ಡೈಲಿ ವೇರ್ ಸ್ಯಾರೀಸ್ ಬೇರೆ ಇದ್ದಾವೆ. ಇದು ಬ್ಯಾಕು ಫ್ರಂಟು ಬೋಟ್ ಡಿಸೈನು. ಬ್ಯಾಕ್ ಸೈಡು ಆ ಥರ ಡಿಸೈನ್ ಮಾಡಿಸಿದ್ದೀನಿ, ಹಾರ್ಟ್ ಶೇಪು. ಚೆನ್ನಾಗಿ ಕಾಣಿಸುತ್ತೆ ಸ್ಯಾರಿ. ಇದು ಫ್ಯಾನ್ಸಿ ಸ್ಯಾರಿ. ಬ್ಲೌಸ್ ಬಂದು ಆಲ್ಮೋಸ್ಟ್ ಗೋಲ್ಡು, ಬ್ಲ್ಯಾಕು ಎಲ್ಲ ಏನು ಮಾಡ್ತೀನಿ ಅಂದರೆ, ಒಂದು ಸ್ವಲ್ಪ ಸೀರೆಗಳಿಗೆಲ್ಲ ಮ್ಯಾಚ್ ಆಗಿಲ್ಲ ಅಂದರೆ ಬ್ಲೌಸಸ್ಸು, ಒಂದು ಬ್ಲೌಸೇ ಒಂದು 3 ಸೀರೆ 4 ಸ್ಯಾರಿಗೆ ಆ ಥರ ಮ್ಯಾಚ್ ಮಾಡಿಕೊಂಡು ಹಾಕ್ಕೊತೀನಿ. ಇದು ಬೋಟ್ ನೆಕ್ ಇಕ್ಸಿದ್ದೀನಿ, ಬ್ಯಾಕು ಫ್ರಂಟು ಫುಲ್ಲು. ಇದು ಸೈಡಲ್ಲಿ ಜಿಪ್ ಕೊಟ್ಟಿದ್ದಾರೆ, ಚೆನ್ನಾಗಿ ಸ್ಟಿಚ್ ಮಾಡಿದ್ದಾರೆ. ಈ ಬ್ಲೌಸು ಅಷ್ಟೇ
ಒಂದು 2-3 ಸ್ಯಾರಿಗೆಲ್ಲ ಮ್ಯಾಚ್ ಆಗುತ್ತೆ ಆ ಬ್ಲೌಸು. ಈ ಸೀರೆಯಲ್ಲೇ ಬಂದಿದ್ದು, ಆದರೆ ಬೇರೆ ಸೀರೆಗೆಲ್ಲೂ ಮ್ಯಾಚ್ ಆಗುತ್ತೆ. ಇದು ಬಂದು ನಾರ್ಮಲ್ ಜಾರ್ಜೆಟ್ ಸ್ಯಾರಿ ಇದು. ಇದಕ್ಕೆ ಸ್ಲೀವ್ಸ್ ಬಂದು ಕೆಳಗಡೆ ಇಕ್ಸಿದ್ದೀನಿ. ಎಲ್ಬೋ ಸ್ಲೀವ್ಸ್ ಹತ್ರ ಒಂದು ಸ್ವಲ್ಪ ಬಫ್ ಸ್ಲೀವ್ಸ್ ಥರ ಇರಲಿ ಅಂಥೇಳಿ, ಚೆನ್ನಾಗಿ ಕಾಣಿಸುತ್ತೆ. ಥ್ರೆಡ್ ಬಟನ್ ಸಿಕ್ಕಿದ್ದಾರೆ ಇದಕ್ಕೆ. ತುಂಬ ಸ್ಯಾರಿಗೆಲ್ಲ ಏನೂ ಡಿಸೈನ್ ಇಕ್ಸಿಲ್ಲ, ಹಾಗೆ ಪ್ಲೇನ್ ಹೊಲಿಸಿದ್ದೀನಿ. ಯಾಕಂದರೆ 6 ತಿಂಗಳಿಗೆ ವರ್ಷಕ್ಕೊಂದು ಸಲ ಹಳೇದೇ ಮತ್ತು ಹೊಸ್ದಾಗಿ ಬರ್ತಾ ಇರುತ್ತೆ. ಹಾಗಾಗಿ ಸ್ವಲ್ಪ ಬ್ಲೌಸ್ಗೆಲ್ಲ ಹಾಗೆ ಇಕ್ಸಿದ್ದೀನಿ. ಇನ್ನು ಸ್ವಲ್ಪ ಬ್ಲೌಸ್ಗೆ ಯಾವುದಾದ್ರೂ ಡಿಸೈನ್ ಇಷ್ಟ ಆಯಿತು ಅಂದರೆ ಈ ಥರ ಇಕ್ಸಿದ್ದೀನಿ. ಇದು ಬಂದು ಲಾಸ್ಟ್ ಟೈಮ್ ಊರಿಗೆ ಹೋದಾಗ ವೇರ್ ಮಾಡಿದ್ನಲ್ಲ ಆ ಸ್ಯಾರಿ, ಹಬ್ಬಕ್ಕೆ, ಗಣೇಶ ಹಬ್ಬಕ್ಕೆ. ನೋಡಿ, ಈ ಸ್ಯಾರಿ ತುಂಬ ಸಿಂಪಲಾಗಿ ಕಾಣಿಸ್ತಾ ಇದೆ, ಆದರೆ ಉಟ್ಟಿದಾಗ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು. ಇದು ಫ್ಯಾನ್ಸಿ ಸ್ಯಾರಿ. ಇದು ಥ್ರೆಡ್ ವರ್ಕ್ ಬಂದಿದೆ. ಇದು ಅಷ್ಟೇ ತುಂಬ ಚೆನ್ನಾಗಿದೆ ಈ ಸ್ಯಾರಿ. ಬ್ಯಾಕ್ ಸೈಡ್ ನಾನೊಂದು ಡಿಸೈನ್ ಹೇಳಿದ್ದೆ, ಅವರೊಂಥರ ಡಿಸೈನ್ ಹೊಲ್ದಿದ್ದಾರೆ. ಈ ಡಿಸೈನು ಚೆನ್ನಾಗೈತೆ ಅಂತೇಳಿ ಸುಮ್ಮನಾದೆ. ಸ್ಲೀವ್ಸಿಗೆ ಮಾತ್ರ ಈ ಥರ ಡಿಸೈನ್ ಮಾಡಿದ್ದಾರೆ. ಇದು ವೇರ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸ್ಲೀವ್ಸ್ ಅಷ್ಟೇ ಒಂದೊಂದು ಎಲ್ಬೋ ಸ್ಲೀವ್ಸು, ನೆಕ್ಸ್ಟು 6 ಇಂಚಸ್ಸು, 5 ಇಂಚಸ್ಸು ಆ ಥರ ಎಲ್ಲ ಇಕ್ಸಿದ್ದೀನಿ. ಮೆಗಾ ಸ್ಲೀವ್ಸು. ಇದು ಕಾಟನ್ ವಿತ್ ಸಿಲ್ಕ್ ಮಿಕ್ಸ್ ಇದೆ ಈ ಸ್ಯಾರಿ, ಮೆರೂನ್ ಕಲರು. ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ ವೇರ್ ಮಾಡಿದ್ರೆ. ಈ ಸ್ಯಾರಿ ಬಂದು, ಈ ಸೀರೆ ಅಂದರೆ ತುಂಬ ಇಷ್ಟ ನನಗೆ. ಕಲ್ಲರು ಅಷ್ಟೇ, ಮೆರೂನ್ ಕಲರ್ ಯಾರಿಗಾದರೂ ಸೂಟ್ ಆಗುತ್ತೆ. ಇದು ಬ್ಯಾಕ್ ಸೈಡ್ ಬಂದು ವಿ ಶೇಪ್ ಇಕ್ಸಿದ್ದೀನಿ. ಬ್ಲೌಸಿಗೆ ಈ ಥರ ಡಿಸೈನ್ ಮಾಡಿದ್ದಾರೆ, ಚೆನ್ನಾಗಿದೆ. ಇನ್ನು ಸ್ಯಾರಿ ಮೇಲೆ ಗೋಲ್ಡ್ ಕಲರು ಲೈನ್ಸ್ ಬಂದಿದ್ದಾವೆ, ನಿಮಗೆ ಕಾಣಿಸ್ತಾ ಇಲ್ವೇನೋ. ಇದು ಬಂದು ಚಂದೇರಿ ಕಾಟನ್ ಸಿಲ್ಕು. ಈ ಸ್ಯಾರಿ ಅಷ್ಟೇ ಚೆನ್ನಾಗಿದೆ. ಈ ಸ್ಯಾರಿನೂ ಕಲರ್ ಕಾಂಬಿನೇಷನ್ ಇಷ್ಟ ಆಯಿತು ನನಗೆ. ಈ ಬ್ಲೌಸಿಗೆ ಬ್ಯಾಕ್ ಹುಕ್ ಸಿಕ್ಸಿದ್ದೀನಿ. ಸ್ಲೀವ್ಸ್ ಬಂದು ಇದು 6.5 ಇಂಚಸ್ ಅಂದ್ಕೊತೀನಿ, 6.5. ಎಲ್ಬೋ ಸ್ಲೀವ್ಸ್ ಅಲ್ಲ, ಎಲ್ಬೋಗಿಂತ ಒಂದು ಸ್ವಲ್ಪ ಮೇಲೆ ಬರುತ್ತೆ ಸ್ಲೀವ್ಸು. ಈ ಸೀರೆನೂ ಅಷ್ಟೇ, ಅಂದರೆ ಈ ಸೀರೆ ಬ್ಲೌಸು ಹೊಸ್ದಾಗಿ ಈಗ ಹೊಲ್ಸಿರೋದಿದು, ಕಲರ್ ನೆಕ್ ಅಂತಾರಲ್ಲ ಆ ಬ್ಲೌಸ್ ಇದು. ಆ ಸ್ಯಾರಿ ಬ್ಲೌಸು ಮಿಸ್ ಆಗಿಬಿಟ್ಟಿದೆ, ಹಾಗಾಗಿ ಹೊಸ್ದಾಗಿ ಹೊಲಿಸ್ದೆ. ಇದಕ್ಕೂ ಅಷ್ಟೇ ಗೋಲ್ಡ್ ಕಲರ್ ಆದರೂ ಬ್ಲೌಸ್ ಮ್ಯಾಚ್ ಆಗುತ್ತೆ. ಹೇಳಿದ್ನಲ್ಲ ನಾನು, ಒಂದು ಸ್ಯಾರಿಗೆ 2-3 ಥರ ಬ್ಲೌಸ್ ಇದ್ದರೂ ಮ್ಯಾಚ್ ಮಾಡ್ಕೊತೀವಿ ಅಂತ. ಇದು ಬಂದು ಇಕ್ಕತ್ ಸ್ಯಾರಿ. ಒಂದೇ ಸೀರೆ, ಅದೇ ಸೀರೆಗೆ ಅದೇ ಬ್ಲೌಸ್ ಹಾಕ್ಬೇಕಂತ ಏನಿಲ್ಲ. ನಿಮಗೆ ಯಾವ್ದು ಇಷ್ಟ ಆಗುತ್ತೋ, ಆ ಸ್ಯಾರಿಗೆ ಯಾವ್ದು ಮ್ಯಾಚ್ ಆಗುತ್ತೋ ಆ ಬ್ಲೌಸ್ ವೇರ್ ಮಾಡ್ಕೋಬೋದು. ಅದು ಬ್ಯಾಕ್ ಹುಕ್ ಸಿಕ್ಸಿದ್ದೀನಿ. ಈ ಸೀರೆ ಅಷ್ಟೇ ತುಂಬ ಚೆನ್ನಾಗಿದೆ. ಈಗೆಲ್ಲ ರೆಡಿಮೇಡಲ್ಲೂ ಸಹ ಸಿಗುತ್ತೆ. ನಾನೇನು ರೆಡಿಮೇಡೆಲ್ಲ ಇಸ್ಕೊಳಕ್ಕೆ ಹೋಗಲ್ಲ, ನನಗೆ ರೆಡಿಮೇಡ್ ಇಷ್ಟ ಆಗೋಲ್ಲ. ಸ್ಯಾರಿಯಲ್ಲಿ ಬಂದಿರೋ ಬ್ಲೌಸೇ ಹೊಲಿಸ್ತೀನಿ. ಈ ಸ್ಯಾರಿ ಬಂದು ಕ್ರೇಪ್ ಸಿಲ್ಕು, ಬ್ಲ್ಯಾಕ್ ಕಲರು. ಈ ಸ್ಯಾರಿ ತುಂಬ ಚೆನ್ನಾಗಿದೆ. ಬ್ಲೌಸಿಗೆಲ್ಲ ಅವರೇ ವರ್ಕ್ ಕೊಟ್ಬಿಟ್ಟಿದ್ರು, ಹಾಗಾಗಿ ಬ್ಲೌಸಿಗೇನು ವರ್ಕ್ ಏನು ಮಾಡಿಸಿಲ್ಲ. ಈ ಸ್ಯಾರಿ ಅಷ್ಟೇ ತುಂಬ ಚೆನ್ನಾಗಿದೆ. ಇದು ನಾರ್ಮಲ್ ಸಿಲ್ಕ್ ಸ್ಯಾರಿ. ಇದು ಸ್ವಲ್ಪ ಸೀರೆಗೆಲ್ಲ ನಾನು ಯಾವುದೂ ಡಿಸೈನೆಲ್ಲ ಇಡಿಸಿಲ್ಲ, ಯಾಕಂದರೆ ನನಗೆ ಅಷ್ಟೊಂದು ಡಿಸೈನೆಲ್ಲ ಇಷ್ಟ ಆಗೋಲ್ಲ ಅಂತೇಳಿ ಇಡಿಸಿಲ್ಲ. ಇದು ಮೈಸೂರು ಸಿಲ್ಕ್ ಸ್ಯಾರಿ. ಬ್ಲೌಸ್ ಬಂದು ಸ್ಟಿಚಿಗೆ ಕೊಟ್ಟಿದ್ದೀನಿ. ಇದು ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ, ಕ್ರೀಮು ಆ್ಯಂಡ್ ಸ್ಕೈ ಬ್ಲೂ ಕಲರು. ಬ್ಲೌಸ್ ಬಂದಮೇಲೆ ತೋರಿಸ್ತೀನಿ ನಿಮಗೆ. ಇದು ಬನಾರಸಿ ಸಿಲ್ಕ್ ಸ್ಯಾರಿ. ಈ ಸ್ಯಾರಿನೂ ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಡಬಲ್ ಕಲರು. ಈ ಸ್ಯಾರಿಗೆ ಬ್ಲೌಸ್ ಬಂದು ಚೆನ್ನಾಗಿ ಹೊಲ್ದಿದ್ದಾರೆ, ಬಾಹುಬಲಿ ಬ್ಲೌಸ್ ಅಂತಿರಲ್ವ ಅದು. ಹೀಗೆಲ್ಲ ಮತ್ತು ತುಂಬ ಹೆವಿ ಡಿಸೈನ್ ಇಕ್ಸೋದು, ಹೆವಿ ವರ್ಕ್ ಎಲ್ಲ ಮಾಡಿಸೋದು, ಈಗ ಯಾವ ಟ್ರೆಂಡಲ್ಲಿ ಇದೆಯೋ ಆ ಡಿಸೈನ್ ಎಲ್ಲ ಮಾಡಿಸ್ಬಿಡ್ತೀರಿ. ಅದೆಲ್ಲ ಮಾಡಿಸಿದ್ಮೇಲೆ ಇನ್ನೊಂದು 6 ತಿಂಗಳು 1 ಇಯರ್ ಆದಮೇಲೆ ಆ ಡಿಸೈನು ಇರಲ್ಲ, ಆ ಟ್ರೆಂಡು ಇರಲ್ಲ, ಮತ್ತು ಹಳೇದೇ ಹೊಸ ರೀತಿ ಬರುತ್ತೆ. ಹಾಗಾಗಿ ನಾನು ತುಂಬ ಏನು ಎಲ್ಲದಕ್ಕೂ ಬ್ಲೌಸ್ಗೆಲ್ಲ ಡಿಸೈನ್ ಎಲ್ಲ ಮಾಡ್ಸೋಕ್ಕೆ ಹೋಗಿಲ್ಲ. ಈ ಸ್ಯಾರಿ ಬಂದು ಸಿಲ್ಕ್ ಸ್ಯಾರಿ. ಇದು ಅಷ್ಟೇ ಬ್ಲೌಸ್ ಚೆನ್ನಾಗಿ ಹೊಲ್ದಿದ್ದಾರೆ.
ಸ್ಲೀವ್ಸ್ ಬಂದು ಸ್ವಲ್ಪ ಆ ಥರ ಓಪನ್ ಟೈಪ್ ಇಕ್ಸಿದ್ದೀನಿ. ಚೆನ್ನಾಗಿದೆ ಸ್ಯಾರಿ, ಅಷ್ಟೇ ಸ್ಯಾರಿ ಬ್ಲೌಸ್ ಕಾಂಬಿನೇಷನ್ನು. ಸೀರೆ ಬಂದು ಪ್ಲೇನ್ ಸೀರೆ, ಅದರೊಳಗಡೆ ಕುದುರೆ ಕೊಟ್ಟಿದ್ದಾರೆ, ಕುದುರೆ ಬೊಂಬೆ. ಇದು ಮೈಸೂರು ಸಿಲ್ಕ್ ಸ್ಯಾರಿ, ಪಿಂಕ್ ಕಲರು, ಪಿಂಕ್ ಆ್ಯಂಡ್ ಬ್ಲೂ ಕಾಂಬಿನೇಷನ್ನು. ಮತ್ತು ಅರ್ಧ ಸೀರೆಗಳಿಗೆಲ್ಲ ಬಾರ್ಡ್ರ್ ಇರುತ್ತೆ, ಆ ಬಾರ್ಡ್ರೇ ಸಾಕಾಗುತ್ತೆ. ಆ ಬಾರ್ಡ್ರೇ ಸ್ವಲ್ಪ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಹಾಕ್ಕೊಂಡ್ಮೇಲೆ. ಇದು ಜಯನಗರದಲ್ಲಿ ತಂದಿದ್ದು ಸೀರೆ, ಎಕ್ಸಿಬಿಷನ್ ಇಕ್ಕಿದ್ರು, ಅಲ್ಲಿ ತಂದಿದ್ದು ಕಾಟನ್ ಸಿಲ್ಕ್ ಸ್ಯಾರಿ. ಚೆನ್ನಾಗಿದೆ ಈ ಸ್ಯಾರಿನೂ ಅಷ್ಟೇ. ಇದಕ್ಕೆ ಸಿಂಪಲಾಗಿ ಬ್ಲೌಸ್ ಸ್ಟಿಚ್ ಮಾಡಿಸಿದ್ದೀನಿ. ರೆಡಿಮೆಂಟಲ್ಲಿ ನೋಡಿ, ಇಲ್ಲಾಂದರೆ ರೆಡಿಮೇಡ್ ಬ್ಲೌಸಸ್ಸು ಒಂದು 2-3 ಬ್ಲೌಸ್ ತಂದುಬಿಟ್ರೆ ಒಂದು 4-5 ಸೀರೆಗಾದರೂ ಮ್ಯಾಚ್ ಆಗುತ್ತೆ. ಇದು ಬಂದು ನಮ್ಮ ಹಸ್ಬೆಂಡು ಶ್ರೀಲಂಕಾ ಟ್ರಿಪ್ ಹೋದಾಗ ತಂದಿದ್ದು ಈ ಸ್ಯಾರಿ, ಕಾಟನ್ ಸ್ಯಾರಿ. ಈ ಸೀರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಮತ್ತು ಚೆನ್ನಾಗಿದೆ. ಅದು ನೋಡಿ, ಆ ಸ್ಯಾರಿ ಬಂದು ಬಾರ್ಡ್ರ್ ಎಷ್ಟಿದೆಯೋ ಅಷ್ಟು ಸ್ಟಿಚ್ ಮಾಡಿಸಿದ್ದೀನಿ, ಅದಕ್ಕೆ ಆ ಸ್ಯಾರಿ ಚೆನ್ನಾಗಿ ಕಾಣಿಸುತ್ತೆ. ಈ ಸೀರೆ ಬಂದು ಇಕ್ಕತ್ತು ಸ್ಯಾರಿ. ಇದು ಬಫ್ ಸ್ಲೀವ್ಸು, ಫ್ರಿಲ್ಸ್ ಎಲ್ಲ ಸಣ್ಣ ಸಣ್ಣದಾಗಿ ಫ್ರಿಲ್ಸ್ ಇಕ್ಕಿದ್ದಾರೆ, ಚೆನ್ನಾಗಿ ಹೊಲ್ದಿದ್ದಾರೆ. ಈ ಸೀರೆನೂ ಅಷ್ಟೇ ಹಾಫ್ ಸ್ಲೀವ್ಸ್ ಇಕ್ಸಿದ್ದೀನಿ. ಪಿಂಕು ಗ್ರೀನ್ ಕಾಂಬಿನೇಷನ್ ಸ್ಯಾರಿ. ಇದು ವೈಟ್ ಕಲರ್ ಸ್ಯಾರಿ, ಫ್ಯಾನ್ಸಿ ಸ್ಯಾರಿ. ಇದಕ್ಕೆ ಬಂದು ವೆಲ್ವೆಟ್ ಬ್ಲೌಸ್ ಬಂದಿದೆ. ನಾನು ವೇರ್ ಮಾಡಿರೋದು ವೆಲ್ವೆಟ್ ಬ್ಲೌಸು. ಈ ಬ್ಲೌಸಿಗೆ ಈ ಥರ ಸ್ಟಿಚ್ ಮಾಡಿಸಿದ್ದೀನಿ. ಮತ್ತು ಇನ್ನೊಂದು ವೆಲ್ವೆಟ್ ಬ್ಲೌಸ್ ಇದೆ, ಅದು ಸಿಗಲಿಲ್ಲ ವೀಡಿಯೋಲ್ಲಿ ತೋರಿಸೋಣ ಅಂದರೆ. ಆ ಬ್ಲೌಸು ಬ್ಲ್ಯಾಕ್ ಕಲರು ವೆಲ್ವೆಟ್ ಬ್ಲೌಸೇ, ಅದು ಎಲ್ಬೋ ಸ್ಲೀವ್ ಸಿಕ್ಸಿದ್ದೀನಿ. ಅದು ಚೆನ್ನಾಗಿತ್ತು, ಆದರೆ ಸಿಗಲಿಲ್ಲ. ನೆಕ್ಸ್ಟ್ ಟೈಮ್ ಸಿಕ್ಕಾಗ ತೋರಿಸ್ತೀನಿ. ನಿಮಗೆ ಯಾವುದಾದ್ರೂ ಡಿಸೈನ್ ಇಷ್ಟ ಆಯಿತು ಅಂದರೆ ಸ್ಕ್ರೀನ್ಶಾಟ್ ತಗೊಳ್ಳಿ. ಮತ್ತು ತುಂಬ ಜನ ಸಪೋರ್ಟ್ ಮಾಡ್ತಾಯಿದ್ದೀರಾ, ಹೀಗೆ ಸಪೋರ್ಟ್ ಮಾಡಿ, ಎಲ್ಲರೂ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಮುಂದೇನು ಸಪೋರ್ಟ್ ಮಾಡಿ. ನೀವಿದ್ರೇ ಎಲ್ಲ, ನಿಮ್ಮಿಂದನೇ ಎಲ್ಲ. ನೀವಿಲ್ಲ ಅಂದರೆ ಏನೇನೂ ಇಲ್ಲ. ನಾವು ಹಾಕೋ ವೀಡಿಯೋಗಳು ನೀವು ನೋಡ್ತಾ ಇದ್ರೇ ನಮಗೂ ಖುಷಿ ಆಗೋದು. ಯಾಕಂದರೆ ನೀವೇ ನೋಡಿಲ್ಲ ಅಂದರೆ ನಮಗೆ ಯಾವ ವೀಡಿಯೋ ಹಾಕೋದಕ್ಕೂ ಅಷ್ಟೊಂದು ಇಷ್ಟವೂ ಆಗಲ್ಲ. ನಮ್ಮ ವೀಡಿಯೋ ಯಾರಿಗಾದರೂ ಸ್ವಲ್ಪ ಯೂಸ್ ಆಗ್ತಾ ಇದೆ, ಬೇರೆಯವ್ರು ನೋಡ್ತಾ ಇದ್ದಾರೆ ಅಂದರೆ ವೀಡಿಯೋ ಹಾಕೋದಕ್ಕೂ ಇಷ್ಟ ಆಗುತ್ತೆ. ಇಲ್ಲ ಅದರಿಂದ ಏನೂ ಪ್ರಯೋಜನವೇ ಇಲ್ಲ ಅಂದರೆ ನಮಗೂ ಸ್ವಲ್ಪ ಕಷ್ಟ ಅನಿಸುತ್ತೆ ವೀಡಿಯೋ ಹಾಕೋದಕ್ಕೆ. ಹಾಗಾಗಿ ನಿಮಗಿಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಕುಸುಮ ಕನ್ನಡ ಮಂಜುನಾಥ್ ಬ್ಲಾಗ್ಸ್ಗೆ. ಈ ಬ್ಲೌಸ್ ಡಿಸೈನು ಚೆನ್ನಾಗಿದೆ, ಸಿಂಪಲ್ಲಾಗಿದೆ. ಆಲ್ಮೋಸ್ಟ್ ಬ್ಲೌಸಸ್ ಎಲ್ಲ ಸಿಂಪಲ್ಲಾಗಿದೆ, ಆದರೆ ವೇರ್ ಮಾಡಿದ್ರೆ ಲುಕ್ ಚೆನ್ನಾಗಿ ಕಾಣಿಸುತ್ತೆ. ನನಗೆ ಡ್ರೆಸ್ಸಸ್ಗಿಂತ ಸೀರೆಗಳಂದ್ರೇ ತುಂಬ ಇಷ್ಟ. ಹಾಗಾಗಿ ಸೀರೆ ಕಲೆಕ್ಷನ್ ತುಂಬ ಇದ್ದಾವೆ. ಈ ನೆಕ್ಕು ಅಷ್ಟೇ ಚೆನ್ನಾಗಿ ಕಾಣಿಸುತ್ತೆ, ಫ್ರಂಟಿಗೆ ವಿ ನೆಕ್ಕು. ವೇರ್ ಮಾಡಿದ್ಮೇಲೆ ಯಾವ ಥರ ಕಾಣಿಸ್ತಾ ಇದೆ ಅಂತ ನೀವೇ ಹೇಳಿ. ಥ್ಯಾಂಕ್ ಯು ಆಲ್.